ಎಲ್ರಿಗೂ ನಮಸ್ಕಾರ. ಇವತ್ತಿನ ಕೃಷಿಕರಿಗೋಸ್ಕರ ಕೃಷಿ ಹಬ್ಬ ಇದನ್ನು ಆಯೋಜಿಸಿದಂಥ ನಮ್ಮ ಶಂಕರ್ ಸಾರಡ್ಕ ಅವರ ಕುಟುಂಬಕ್ಕೆ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ಶಿವಪ್ರಸಾದ್ ಅಂತ. ನಾನು ಹೊಸಮನೆ ನೀರ್ಚಾಲ್ ಹತ್ರ ಹೊಸಮನೆ ಅಂತ ಹೇಳುವಲ್ಲಿ ವಾಸಿಸ್ತಾ ಇದ್ದೇನೆ. ನನ್ನ ತಂದೆಯವರ ಹೆಸರು ಎಚ್ ಮಹಾಬಲಭಟ್ ಅಡ್ವೊಕೇಟ್. ಅವರು 52 ವರ್ಷ ಕಾಸರಗೋಡಲ್ಲಿ ಪ್ರಾಕ್ಟೀಸ್ ಮಾಡಿ 2016ರಲ್ಲಿ ನಿಧನ ಹೊಂದಿರುತ್ತಾರೆ. ನನಗೆ 6 ಎಕರೆ ಕೃಷಿ ಸ್ಥಳ ಇದೆ, ದನ ಸಾಕಣೆ ಇದೆ, 8 ದನಗಳಿದೆ, ಮೀನು ಸಾಕಣೆ ಇದೆ, ಬೀ ಕೀಪಿಂಗ್ ಅಂದರೆ ಜೇನು ಸಾಕಣೆ ಇದೆ, ಮತ್ತು ನಾನು ಸ್ಲರಿ ಮಾಡ್ತಾ ಇದ್ದೇನೆ. ಒಂದು ಮಾಡೆಲ್ ಪ್ಲಾಟ್ ಇದೆ. ನಬಾರ್ಡಿನ ಒಂದು ಸಹ ಸಂಸ್ಥೆಯಲ್ಲಿ ದುಡಿತಾ ಇದ್ದೇನೆ, ಸೆಕ್ರೆಟರಿಯಾಗಿ ವಾಲಂಟ್ರಿಯಾಗಿ ದುಡಿತಾ ಇದ್ದೇನೆ. 2016ರಿಂದ ಸ್ಟಾರ್ಟ್ ಮಾಡಿದ್ದೇನೆ. ಅದು ನಬಾರ್ಡ್ ಬರ್ಡ್ ಆಫೀಸ್ ಅಂತ ಮಂಗಳೂರಲ್ಲಿ ಇದೆ, ಟ್ರೈನಿಂಗ್ ಸೆಂಟರ್, ಬ್ಯಾಂಕರ್ಸ್ ಟ್ರೈನಿಂಗ್ ಸೆಂಟರ್. ಅಲ್ಲಿಂದ 13 ಸಲ ಒಂದು 44 ಜನರಾಗಿ ಆಲ್ ಇಂಡಿಯಾದಿಂದ ನಮ್ಮಲ್ಲಿಗೆ ವಿಸಿಟ್ ಕೊಟ್ಟಿದ್ದಾರೆ. ಅದೊಂದು ನಮ್ಮ ಕೃಷಿ ಸ್ಥಳಕ್ಕೆ ಈಗ ನಾವು ಬೇರೆ ಕಡೆ ಹೋಗ್ತಾ ಇದ್ದೇವೆ ನೋಡಲಿಕ್ಕೆ. ಈಗ ನಮ್ಮಲ್ಲಿಗೆ ಬರುವಂಥ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಇನ್ನೂ ಬರ್ತಾ ಇದ್ದಾರೆ. ಅವರು ಪ್ರತಿ ತಿಂಗಳಿಗೆ 2 ಸಲ ನನ್ನಲ್ಲಿಗೆ ವಿಸಿಟ್ ಕೊಡ್ತಾ ಇದ್ದಾರೆ. ಹಾಗೆ ತಾವೆಲ್ಲರೂ ಬರಬೇಕು, ನಮ್ಮ ಕೃಷಿಯನ್ನು ನೋಡಬೇಕು. ನಮ್ಮಲ್ಲಿ ಪರಂಪರಾಗತವಾಗಿ ನಾವು ಆರ್ಗ್ಯಾನಿಕ್ ಕೃಷಿಯನ್ನೇ ಮಾಡ್ತಾ ಇದ್ದೇವೆ. ನಾವು ಯಾವುದೇ ಕೆಮಿಕಲ್ ಆಗಲಿ, ಪೆಸ್ಟಿಸೈಡ್ ಆಗಿ ಯಾವುದೇ ವಿಷವನ್ನಾಗಲಿ ಇಷ್ಟರವರೆಗೆ ನಮ್ಮ ತೋಟಕ್ಕಾಗಲಿ ನಮ್ಮ ಪರಿಸರದಲ್ಲಾಗಲಿ ನಾವು ಬಿಟ್ಟವರಲ್ಲ. ಬಿಟ್ಟರೆ ನಮಗೆ ಬೀ ಕೀಪಿಂಗ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಹುಳಗಳು ಸಾಯ್ತವೆ. ಆರ್ಗ್ಯಾನಿಕ್ಕಾಗಿ ಮಾಡುವಂಥ ಈ ಕೃಷಿಯಲ್ಲಿ ನಮ್ಮ ಮನೆ ಕೂಡ, ನಮ್ಮ ಮಣ್ಣು ಒಳ್ಳೆ ಸಾವಯವವಾಗಿರ್ತದೆ, ವಾತಾವರಣ ಶುದ್ಧವಾಗಿರ್ತದೆ, ನೀರು ಕೂಡ ಬಹಳ ಶುದ್ಧವಾಗಿರ್ತದೆ. ನಮ್ಮ ಮನೆಯಲ್ಲಿ ಹೆಮ್ಮೆಯಿಂದ ಹೇಳಿಕೊಳ್ತೇನೆ, ನಮ್ಮ ಮನೆಯಲ್ಲಿ ಒಂದು ಮಾತ್ರೆ ಒಂದು ಮದ್ದು ಇಲ್ಲದಂಥ ಮನೆ. ನಾವು ಊರದನವನ್ನು ಸಾಕ್ತಾ ಇದ್ದೇವೆ, ಕಾಸರಗೋಡು ಡಾರ್ಫ್. ನಾನು ಕಾಸರಗೋಡು ಡಾರ್ಫ್ ಕನ್ಸರ್ವೇಷನ್ ಸೊಸೈಟಿಯಲ್ಲಿ ಟ್ರೆಷರರು ಮತ್ತು ಆರ್ಗನೈಸರ್ ಆಗಿದ್ದೇನೆ. ಮೇರಾಗಾಂವ್ ಅಂತ CPCRI ಇದೆ, ಅದರಲ್ಲಿ ತುಂಬ ಕೃಷಿಕರಿಗೆ ಹೆಲ್ಪ್ ಮಾಡಿದಂಥ ಒಬ್ಬ ವ್ಯಕ್ತಿ ನಾನಾಗಿದ್ದೇನೆ. ಕೋಆರ್ಡಿನೇಟರ್ ಆಗಿದ್ದೇನೆ ಮೇರಾಗಾಂವ್ರಲ್ಲಿ. ತುಂಬ ಜನ ಸೈಂಟಿಸ್ಟ್ಗಳನ್ನು ಕರ್ಕೊಂಡು ಹೋಗಿ ಕೃಷಿಕರಿಗೆ ಬಂದಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ, ಅಲ್ಲಿ ಒಂದು 25-30 ಜನರನ್ನು ಒಂದು ಕೃಷಿ ಸ್ಥಳದಲ್ಲಿ ಕೂಡ ಹಾಕಿ ಅಲ್ಲಿ ಅವರಿಗೆ ಬರುವಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಅವರೀಗ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ ನಮ್ಮ ಕೃಷಿಯನ್ನು ಉಳಿಸಿದ್ದಾರೆ ಅಂತ. ಸುಮಾರು ಇಕೋ ಶಾಪ್ ಇದೆ ಬದಿಯಡ್ಕ ಮತ್ತು ಕಾಸರಗೋಡಲ್ಲಿ, ಅದರ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ ಅಂತ ಇದೆ, ಅದರಲ್ಲಿ CRD ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಹೀಗೆ ತುಂಬ ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅದರೊಂದಿಗೆ ಇವರು ನನ್ನನ್ನು ಇನ್ವೈಟ್ ಮಾಡಿದಾಗ ನಾನು ಕೈರಾಲಿ ಸಂಸ್ಥೆ ಅಂದರೆ ಎಷ್ಟೋ ಫ್ಯಾಕ್ಟ್ರಿಗಳು ನಮ್ಮ ಇಂಡಿಯಾ ಅಂತಲ್ಲ ಇಡೀ ವರ್ಲ್ಡಲ್ಲಿ ಎಷ್ಟೋ ಫ್ಯಾಕ್ಟ್ರಿಗಳು ಅವರ ಲೆಕ್ಕಕ್ಕಿಂತ ಜಾಸ್ತಿ ಕಾರ್ಬನನ್ನು ಬಿಡ್ತಾ ಇದ್ದಾರೆ. ಅದಕ್ಕೆ ಅವರು ಫೈನ್ ಕಟ್ತಾ ಇದ್ದಾರೆ. ಅವರಿಂದ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಅವರಿಗೊಂದು ಈಗ ನಮ್ಮ ಪ್ರತೀಕ್ ಕರಿಯಾಲ್ ಅವರು ಹೇಳಿದಾಗೆ ಅವರಿಗೊಂದು ಟಾರ್ಗೆಟ್ ಇದೆ. ನೀವಿಷ್ಟು ಕಾರ್ಬನನ್ನು ಬಿಟ್ಟರೆ ಇಷ್ಟು ಮರವನ್ನು ನೆಡಬೇಕು ಅಂಥೇಳಿ ಒಂದು ಅವರಿಗೆ ಕಾಂಟ್ರಾಕ್ಟ್ ಇದೆ ಗೌರ್ಮೆಂಟಿನೊಟ್ಟಿಗೆ. ಅವ್ರಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಿಂತ ಜಾಸ್ತಿ ಅವರು ಪ್ರೊಡಕ್ಷನ್ ಮಾಡ್ತಾರೆ. ಪ್ರೊಡಕ್ಷನ್ ಮಾಡುವಾಗ ಕಾರ್ಬನನ್ನು ಜಾಸ್ತಿ ಬಿಡ್ತಾರೆ. ಆ ಬಿಟ್ಟಂಥ ಕಾರ್ಬನ್ ನಮಗೆ ಮೇಲೆ ಹೋಗಿ ಭಾರತ, ಫಾರಿನ್ ಅಂತೇಳಿ ಈಗ ಬೇರೆ ಬೇರೆ ದೇಶಗಳಿದೆ, ಭೂಮಿಯಲ್ಲಿ ನಮಗೆ ಕಟ್ ಮಾಡ್ಬೋದು, ಆದರೆ ಮೇಲೆ ಕ್ಲೌಡನ್ನು ಕಟ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ನಮಗೆ ಶೃಂಗಸಭೆಯಲ್ಲಿ ಒಂದು ಒಪ್ಪಂದ ಇದೆ, ಜಾಗತಿಕ ಒಪ್ಪಂದ. ಎಲ್ಲ ರಾಷ್ಟ್ರಗಳು ಸೇರಿಕೊಂಡು ಒಪ್ಪಂದ ಮಾಡಿದರೆ ಮಾತ್ರ ಆ ಫೈನ್ ಕಟ್ಟಿ ಸ್ವಿಸ್ ಬ್ಯಾಂಕಲ್ಲಿ ಹೋಗಿ ಕಲೆಕ್ಟ್ ಆಗುವಂಥ ದುಡ್ಡನ್ನು ತೆಗಿಬಹುದಷ್ಟೆ. ಈಗ ಇಂಡಿಯಾದ ನಮ್ಮ ಪ್ರಧಾನಿಯವರು ಹೋಗಿ ಸೈನ್ ಮಾಡಿ ಬಂದಿದ್ದಾರೆ. ಬಂದು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬೇಕಾಗಿ ಅದನ್ನು ಕೃಷಿಕರಿಗಿಂದಲೇ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ಕೆಲಸ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಮರ ಅಥವಾ ಒಂದು ಸಸಿ ಆರ್ಗ್ಯಾನಿಕ್ಕಾಗಿ ಕೃಷಿ ಮಾಡುವಂಥ ವ್ಯಕ್ತಿಗೆ ಆ ಮರದಿಂದ ಆಕ್ಸಿಜನ್ನ ಹೈಯೆಸ್ಟ್ ಬಿಡುಗಡೆ ಮಾಡ್ತದೆ, ಕಾರ್ಬನ್ ಡೈಆಕ್ಸೈಡನ್ನು ಅದು ಈ ವಾತಾವರಣದಿಂದ ಎಳ್ಕೊಳ್ತದೆ,
ಬೇಕಾದಷ್ಟು ಅದು ಯೂಸ್ ಮಾಡ್ತದೆ, ಬಾಕಿ ಇರೋದನ್ನು ಭೂಮಿಗೆ ಕ್ರೆಡಿಟ್ ಮಾಡ್ತದೆ, ಡೆಪಾಸಿಟ್ ಮಾಡ್ತದೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಇಷ್ಟವರೆಗೆ ಮನ್ನಣೆ ಸಿಕ್ಕಲಿಲ್ಲ. ಅವ್ರು ಯಾವುದೋ ನಮ್ಮ ಪೂರ್ವಜರ ಕಾಲದಿಂದ ನಾವು ಮಾಡ್ತಾ ಇದ್ದೇವೆ ಈ ಕೆಲಸವನ್ನು, ಬಟ್ ಮನ್ನಣೆ ಸಿಕ್ಕಿಲ್ಲ. ಇವಾಗ ಏನಾಗಿದೆ ಅಂದರೆ ಅದನ್ನು ಮನ್ನಣೆ ಕೊಡಲಿಕ್ಕೋಸ್ಕರ ಇವರು ಸೈನ್ ಮಾಡಿ ಬಂದಿದ್ದಾರೆ. ಆದರೆ ಕೇಂದ್ರ ಗೌರ್ಮೆಂಟಿಗೆ ಡೈರೆಕ್ಟಾಗಿ ಬಂದು ನಮ್ಮ ಹತ್ರ ಅಪ್ರೋಚ್ ಆಗಲಿಕ್ಕೆ ಆಗಲ್ಲ. ಅದಕ್ಕೆ ಅವರ ಒಂದು ಏಜೆನ್ಸಿ ಬೇಕು. ಅದಕ್ಕೆ ಕೈರಲಿ ಅಗ್ರಿಕಲ್ಚರ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಅಂತ. ಆ ಸೊಸೈಟಿಯನ್ನು ನೀವು ಗೂಗಲಲ್ಲಿ ಹೊಡೆದ್ರೆ ಸಿಗ್ತದೆ. ಎಲ್ಲರೂ ಕೂಡ ಟ್ರೈ ಮಾಡಿ, ಗೂಗಲಲ್ಲಿ ಹೊಡೆದ್ರೆ ಸಿಗ್ತದೆ. ಅದು ಯಾವ ಥರ ಇದೆ, ಅದರಲ್ಲಿ ಎಷ್ಟು ಬ್ರ್ಯಾಂಚ್ ಇದೆ ಎಲ್ಲ ಕೂಡ ಅದರಲ್ಲಿ ಸಿಗ್ತದೆ ನಿಮಗೆ. ಈಗ ಅದು ತಮಿಳ್ನಾಡು ಮತ್ತು ಕೇರಳಕ್ಕೆ ಪರ್ಮಿಷನ್ ತಗೊಂಡಿದೆ, ಈ ಕೈರಾಲಿ ಸೊಸೈಟಿ ಅಂತ ಹೇಳುವಂಥದ್ದು. ಅಲ್ಲಿಂದ ಎಲ್ಲ ಕೃಷಿಕರನ್ನು ಅದಕ್ಕೆ ಅಪ್ಲೋಡ್ ಮಾಡ್ತಾ ಇದೆ. ಈಗಾಗಲೇ 39ನೇ ಬ್ರ್ಯಾಂಚನ್ನು ಎರ್ನಾಕುಳಮಲ್ಲಿ ಅವರು ಮೊನ್ನೆ ಇನಾಗ್ರೇಟ್ ಮಾಡಿದ್ದಾರೆ. ನಮ್ಮದು ಬದಿಯಡ್ಕದಲ್ಲಿ ಒಂದು ಬ್ರ್ಯಾಂಚ್ ಬರ್ತಾ ಇದೆ, ಕಾಂಜಂಗಾಡುವರೆಗೆ ಬ್ರ್ಯಾಂಚ್ ಬಂದಿದೆ, ಬದಿಯಡ್ಕದಲ್ಲಿ ಒಂದು ಬ್ರ್ಯಾಂಚ್ ಬರ್ತಾ ಇದೆ. ಅದಕ್ಕೆ ಇಂಟೀರಿಯರ್ ಕೆಲಸ ಆಗ್ತಾ ಇದೆ. ಬದಿಯಡ್ಕ ಬಸ್ ಸ್ಟ್ಯಾಂಡ್ನ ಸರಿ ಆಪೋಸಿಟ್ ಸೈಡಲ್ಲಿ ಆಗ್ತಾ ಇದೆ. ನಮ್ಮ ಅಡ್ವೊಕೇಟ್ ಕೈಲಾಸ್ ಅವರು ಇದ್ದಾರೆ, ಅವರ ಬಿಲ್ಡಿಂಗಲ್ಲಿ ಆಗ್ತಾ ಇದೆ, ಕೆನರಾ ಬ್ಯಾಂಕಿನ ಹತ್ತಿರ. ಅದು ಇನ್ನೀಗ ಸದ್ಯದಲ್ಲಿ ಒಂದು 15 ದಿವಸ ಒಳಗಡೆ ಓಪನಿಂಗ್ ಆಗ್ತದೆ. ಈ ಕೈರಲಿ ಸೊಸೈಟಿಗೆ 5 ಸ್ಟೇಟಿಗೆ ಪರ್ಮಿಷನ್ ಕೊಡಲಿಕ್ಕೆ ಅವರು ಅಗ್ರಿಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಈಗ 2 ಸ್ಟೇಟ್ ಆಯಿತಷ್ಟೇ, ತಮಿಳ್ನಾಡು ಮತ್ತು ಕೇರಳ. ಕರ್ನಾಟಕಕ್ಕೆ ಹೋಗಬೇಕಾದ್ರೆ ಅವರಿಗೆ ಪರ್ಮಿಷನ್ ವಾಪಸ್ ಕೇಳಿದ್ದಾರೆ. ಮಾರ್ಚ್ ಏಪ್ರಿಲ್ನೊಳಗಡೆ ಅಪ್ರೂವಲ್ ಆಗ್ತದೆ. ನಂತರ ಕರ್ನಾಟಕದಲ್ಲಿ ಕೂಡ ಅದು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎರಡರಲ್ಲಿ ಕೂಡ ಬ್ರ್ಯಾಂಚಸ್ ತೆಗೀಲಿಕ್ಕೆ ಪ್ಲ್ಯಾನಲ್ಲಿ ಇದ್ದೇವೆ. ಅದು ಕೂಡ ನಾವು ಮಾತಾಡಿಕೊಂಡಿದ್ದೇವೆ. ಆದ ಕಾರಣ ಕರ್ನಾಟಕದವರಿಗೆ ಈಗ ಅಪ್ಲಿಕೇಶನ್ ತಗೊಳ್ತಾ ಇಲ್ಲ. ಬಟ್ ಅವರ ಫೋನ್ ನಂಬರ್ ಮತ್ತು ಅಡ್ರೆಸ್ಸನ್ನು ನಾವು ಇವತ್ತು ನಮ್ಮ ಸ್ಟಾಲ್ ಇದೆ 24ರಲ್ಲಿ, ಆ ಸ್ಟಾಲಲ್ಲಿ ನಾವು ತಗೊಳ್ತಾ ಇದ್ದೇವೆ. ಇನ್ನು ಕಾರ್ಬನ್ ಕ್ರೆಡಿಟಿಂದ ಕೃಷಿಕರಿಗೆ ಹೇಗೆ ವರಮಾನ, ಇದು ನಮ್ಮ ಇವತ್ತಿನ ಸಬ್ಜೆಕ್ಟ್. ಕಾರ್ಬನ್ ಕ್ರೆಡಿಟ್ ಆಗುವಾಗ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಈಗ ನಾವು ಈ ಕೈರಾಲಿ ಸೊಸೈಟಿಯ ಮೆಂಬರ್ ಆಗಬೇಕು. ಫಸ್ಟ್ ಮೆಂಬರ್ ಆದ ನಂತರ ಮೆಂಬರ್ ಆಗಬೇಕಾದ್ರೆ 120 ರೂಪಾಯಿ ಫೀಸ್ ತಗೊಳ್ತಾ ಇದ್ದೇವೆ. ಆ 120 ರೂಪಾಯಿಯಲ್ಲಿ 100 ರೂಪಾಯಿ ನಿಮಗೆ ವಾಪಸ್ ಅದು ನಿಮಗೆ ಶೇರ್ ಆಗಿ ಬರ್ತದೆ, ಕೈರಾಲಿ ಸೊಸೈಟಿಯ ಶೇರ್ ಆಗಿ ಬರ್ತದೆ. 20 ರೂಪಾಯಿ ಮಿಸ್ಲೇನಿಯಸ್ಗೆ ಖರ್ಚಾಗತ್ತೆ. ನಾಳೆ ಕೈರಾಲಿ ಸೊಸೈಟಿ ಎಷ್ಟು ಅಭಿವೃದ್ಧಿ ಆದರೂ ಕೂಡ ಅದರಿಂದ ಬರುವ ಡಿವಿಡೆಂಡ್ ಕೂಡ ನಿಮಗೆ ಆ 100 ರೂಪಾಯಿ ಶೇರಲ್ಲಿ ಬರ್ತದೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಕಂಪನಿಯವರು ಬೇರೆ ಬೇರೆ ರೀತಿ ಮಾಡ್ತಾ ಇದ್ದಾರೆ. ಬಟ್ ಕೈರಾಲಿ ಅವರು ಫಸ್ಟಿಗೆ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡುವಾಗ ಸಿಗ್ಬೋದು, ಸ್ಟಾರ್ಟಿಂಗಲ್ಲಿ ಅವರು 1000 ರೂಪೀಸ್ ಪ್ಲಸ್ 120 ರೂಪಾಯಿ ಅಂತ ಮಾಡಿದರು. ನಂತರ ಅವರ ಬೋರ್ಡಲ್ಲಿ ಅವರು ತೀರ್ಮಾನ ಮಾಡಿ ಕೃಷಿಕರಿಗೆ ಹೊರೆ ಆಗಬಾರ್ದು, ಅವರಿಗೆ ಇಷ್ಟವರೆಗೆ ಏನು ಮನ್ನಣೆ ಸಿಕ್ಕಿಲ್ಲ, ಇದು ಸಿಕ್ಕುವಂಥದ್ದು ಹೊರೆ ಆಗಬಾರ್ದು ಅಂತ ಹೇಳೋ ದೃಷ್ಟಿಯಲ್ಲಿ ಅವರು ಬರೀ ಆ 120 ರೂಪಾಯಿಯನ್ನು ಮಾತ್ರ ಇಟ್ಕೊಂಡು 1000 ರೂಪಾಯಿಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಈಗ 120 ರೂಪಾಯಿಯಲ್ಲಿ ಮಾತ್ರ ಅಪ್ಲಿಕೇಶನ್ ಅಪ್ಲೋಡ್ ಆಗುವಂಥದ್ದು. ಕೈರಾಲಿ ಸೊಸೈಟಿಯ ಅಪ್ಲಿಕೇಶನಿಗೆ ಮಾತ್ರ ಫೀಸ್ ಇರುವಂಥದ್ದು. ಕಾರ್ಬನ್ ಕ್ರೆಡಿಟನ್ನು ಅಪ್ಲಿಕೇಶನಿಗೆ ಯಾವುದೇ ದುಡ್ಡಿಲ್ಲ, ಖರ್ಚಿಲ್ಲ. ಆದರೆ ಕಾರ್ಬನ್ ಕ್ರೆಡಿಟ್ ನಿಮಗೆ ಹೇಗೆ ಆಗ್ತದೆ, ಈಗ 100 kg ಕಾರ್ಬನ್ ಕ್ರೆಡಿಟ್ ಆದರೆ $40 ಅಂತ ತೀರ್ಮಾನ ಮಾಡಿದ್ದಾರೆ. ಆ $40 $20 ಕೈರಾಲಿ ಸೊಸೈಟಿಗೆ ಹೋಗ್ತದೆ, $20 ಕೃಷಿಕರ ಅಕೌಂಟಿಗೆ ಬರ್ತದೆ. ಕೃಷಿಕರಿಗೆ ಅಕೌಂಟಿಗೆ ಬಂದಂಥ ದುಡ್ಡನ್ನು ಯಾರು ಕೂಡ ಅತ್ಲಾಗಿ ಯಾರಿಗೂ ಕೊಡಲಿಕ್ಕೂ ಇಲ್ಲ. ಮತ್ತು ನೀವು 120 ರೂಪಾಯಲ್ಲಿ ಮಾಡಿದ್ದು ಅಜೀವ ಸದಸ್ಯಧನ, ಜೀವಮಾನಕ್ಕೆ ಆಯ್ತದು. ನಂತರ ನಿಮ್ಮಲ್ಲಿ ಏನಾದರೂ ಚೇಂಜಸ್ ಇದ್ದರೆ, ಅಂದರೆ ನಿಮ್ಮ ಈಗ ನಾವು ಶಾಶ್ವತ ಅಲ್ಲಲ್ಲ, ನಮ್ಮ ನಂತರದವರಿಗೆ ಬರಬೇಕಾದ್ರೆ ಅದು ಬಂದ ನಂತರ ವಾಪಸ್ ಅದನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಅಲ್ಲಿವರೆಗೆ ನಮಗೆ ದುಡ್ಡು ಬರ್ತಾ ಇರ್ತದೆ. ನಾವು ಅಪ್ಲಿಕೇಶನ್ ಕೊಟ್ಟು 1.5 ವರ್ಷದ ನಂತರ ದುಡ್ಡು ಬರೋದು, ಅದರ ಮೊದಲು ಬರುವುದಿಲ್ಲ. ಯಾಕಂದರೆ ಈ 1.5 ವರ್ಷದಲ್ಲಿ ನಮ್ಮಲ್ಲಿ ಎಷ್ಟು ಕಾರ್ಬನ್ ಕ್ರೆಡಿಟ್ ಮಾಡ್ತಾರೆ ಇಡೀ ವರ್ಷ ಅದನ್ನೊಮ್ಮೆ ಫಾಲೋಅಪ್ ಮಾಡ್ತಾರೆ. 1 ವರ್ಷ 1.5 ವರ್ಷ ತಗೊಳ್ತದೆ ಟೋಟಲ್. ಅದು ಕಳೆದು ಮತ್ತಿನ ವರ್ಷದಿಂದ ನಮಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗೋದು. ಅದು ದುಡ್ಡು ಬರೋದು 100 kg ಕ್ರೆಡಿಟ್ ಮಾಡಿದರೆ 1800 ರೂಪಾಯಿ, ಈಗಿನ ಪ್ರಕೃತ ನಮ್ಮ ಡಾಲರ್ನ ಲೆಕ್ಕ ಪ್ರಕಾರ 1800 ರೂಪಾಯಿ ಬರ್ತದೆ. ಅದು 1 ಎಕರೆಯಲ್ಲಿ ನಮ್ಮ ಮರಗಳ ವಿಷಯ ನೋಡಿಕೊಂಡು, ಅಂದರೆ ಬೇರೆ ಬೇರೆ ಮರಗಳು ಬೇರೆ ಬೇರೆ ರೀತಿಯಲ್ಲಿ ಕ್ರೆಡಿಟ್ ಮಾಡ್ತದೆ. ಈಗ ಹೇಳಿದಾಗೆ ಇವರು ಕರಿಯಾಲ ಅವರು ಹೇಳಿದಾಗೆ
ಬಿದಿರಲ್ಲಿ ಹೈಯೆಸ್ಟ್ ಕ್ರೆಡಿಟ್ ಮಾಡ್ತದೆ. ಬಿದಿರಿಗೆ 3 ಸಂಗತಿಗಳಿದೆ. ಒಂದು ಜಲ ಸಂರಕ್ಷಣೆ, ಮತ್ತೊಂದು ಮಣ್ಣು ಇರೋಷನ್, ಮಣ್ಣು ಸಂರಕ್ಷಣೆ, ಮತ್ತೊಂದು ಕಾರ್ಬನ್ ಕ್ರೆಡಿಟ್. ಇದು ಹೈಯೆಸ್ಟ್ ಮಾಡುವಂಥದ್ದು. ನಂತರ ಮಾವು, ಹಲಸು, ನಿಮ್ಮಲ್ಲಿ ಯಾವುದೆಲ್ಲ ಮರ ಇದೆ, ಯಾವುದೆಲ್ಲ ಸಸಿ ಇದೆ, ಯಾವುದು ಹಸಿರಾಗಿದೆ, ಆ ಹಸಿರಾಗಿರುವಂಥ ಪ್ರತಿಯೊಂದು ಸಸಿಗಳು ಕೂಡ ಅದಕ್ಕೆ ಶಕ್ತಿ ಎಷ್ಟಿದೆ ಅಷ್ಟನ್ನು ಅದು ಮಾಡಿಯೇ ಮಾಡ್ತದೆ. ನೀವು ನೋಡಿರ್ಬೋದು, ನಿಮ್ಮ ಪ್ಲಾಟಲ್ಲಿ ನೀವು ನೋಡಿರ್ಬೋದು, ನಾವು ಎಷ್ಟು ಸಂಚಾರ ಮಾಡ್ತೇವ ನಮ್ಮ ಪ್ಲಾಟಿನಲ್ಲಿ, ನಮ್ಮ ಮರಗಳೊಟ್ಟಿಗೆ ಎಷ್ಟು ಒಡನಾಡ್ತೇವ, ಅಷ್ಟು ಸ್ಥಳದಲ್ಲಿ ಹೂಕಾಯಿ ಬಿಡೋದು ಜಾಸ್ತಿ. ಯಾಕೆ? ಅವರಿಗೆ ಬೇಕಾಗೋದು ಕಾರ್ಬನ್ ಡೈಆಕ್ಸೈಡ್, ನಮಗೆ ಬೇಕಾಗೋದು ಆಮ್ಲಜನಕ. ನಮ್ಮ ಆರೋಗ್ಯವು ವೃದ್ಧಿ ಆಯಿತು, ಸಸಿಗಳ ಆರೋಗ್ಯವು ವೃದ್ಧಿ ಆಯಿತು. ಇದು ಎರಡು ವೃದ್ಧಿ ಆಗುವಾಗ ನಮಗೆ ಈಗ ಕಾರ್ಬನ್ ಕ್ರೆಡಿಟೇ ದುಡ್ಡು ಆಯಿತು. ಎಷ್ಟು ಪ್ರೊಸೀಜರಲ್ಲಿ ನಮಗೆ ದುಡ್ಡು ಬರುವಂಥ ವ್ಯವಸ್ಥೆ ಇದೆ. ಆದ ಕಾರಣ ಎಲ್ಲ ಕೃಷಿಕರು ಕೂಡ ಇದರಲ್ಲಿ ಭಾಗಿಯಾಗಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದರ ಬಗ್ಗೆ ಇನ್ನು ಏನಾದರೂ ಕೇಳಲಿಕ್ಕಿದ್ದರೆ ಕೇಳ್ಬೋದು. ತುಂಬ ಸಮಯ ಆಯಿತು, ಆದ ಕಾರಣ ನಾನು ಹೆಚ್ಚು ದೀರ್ಘ ಕೊಂಡೋಗೋದಿಲ್ಲ. ಯಾರಿಗಾದರೂ ಏನಾದರೂ ಸಂಶಯ ಇದ್ದರೆ ಅದನ್ನು ಈಗಲೇ ಕೇಳಿ ಪರಿಹಾರ ಮಾಡಿಕೊಳ್ಬೋದು. ನಾನು ಇವತ್ತು ಸಂಜೆವರೆಗೆ ನಾವು ಸ್ಟಾಲಲ್ಲಿ ಇದ್ದೇವೆ, ಸಂಜೆವರೆಗೆ ನಮಗೆ ಕೇಳಲಿಕ್ಕೆ ಅವಕಾಶ ಉಂಟು. ಮತ್ತು ನಮಗೆ ಫೋನ್ ಮಾಡಿ ಕೇಳ್ಬೋದು. ನನ್ನ ಫೋನ್ ನಂಬರ್ ಬೇಕಾದರೆ ಯಾರಾದರೂ ನೋಟ್ ಮಾಡಿಕೊಳ್ಳಿ. ನಾನು ಹೇಳ್ತಾ ಇದ್ದೇನೆ, 95 39 30 29 51. ಶಿವಪ್ರಸಾದ್ ಹೊಸಮನೆ.